Let me turn to Genesis 22. ಆದಿಕಾಂಡ 22ನೇ ಅಧ್ಯಾಯವನ್ನು ನೋಡ್ಕೊಳ್ಳೋಣ. Why do I turn to Genesis 22? ಯಾಕೆ ನಾನು ಆದಿಕಾಂಡ 22ಕ್ಕೆ ತಿರುಗಿಸಿದೆ? Because this is the first place in the Bible where God looked at a man and said, "Now I know that you fear me." ಯಾಕಂದ್ರೆ ಈ ಒಂದು ಪ್ರಸಂಗದಲ್ಲಿ ಮೊದಲನೇ ಸಾರಿ ದೇವರು ಒಬ್ಬ ಮನುಷ್ಯನ ಕಡೆ ತಿರುಗಿ ನನಗೆ ಗೊತ್ತು ಇವಾಗ ನೀನು ನನಗೆ ಭಯ ಪಡ್ತೀಯಾ ಅಂತ ಹೇಳಿ. That is in Genesis 22 verse 12. ಅದು ಆದಿಕಾಂಡ 22:12ನೇ ವಚನದಲ್ಲಿ. See, if God says to a man, "Now I know that you fear me," ದೇವರು ಒಬ್ಬ ಮನುಷ್ಯನಿಗೆ ನನಗೆ ಗೊತ್ತಿದೆ ನೀನು ಇವಾಗ ನನಗೆ ಭಯ ಪಡ್ತೀಯಾ ಅಂತ ಹೇಳಿದ್ರೆ, you can't get a bigger certificate than that about the fear of God. ಅದಕ್ಕಿಂತ ಹೆಚ್ಚಿನ ಪ್ರಶಂಸೆ ಪತ್ರ ನಮಗೆ ಬೇಕಾಗಿಲ್ಲ. I mean, if God Almighty looked at me and said, "Now I know that you fear me," ನನ್ನನ್ನು ದೇವರು ನೋಡಿ ಹೇಳಿದ್ರೆ, ನನಗೆ ಇವಾಗ ಗೊತ್ತಿದೆ ನೀನು ನನಗೆ ಭಯ ಪಡ್ತೀಯ ಅಂತ ಹೇಳಿದ್ರೆ, boy, I won't bother about what anybody else in the world thinks about me after that. ಅದು ಬಿಟ್ಟು ನನಗೆ ಬೇರೆ ಜನ ಏನು ನನ್ನ ಬಗ್ಗೆ ಅನ್ಕೊಳ್ತಾರೆ ಅನ್ನೋದು ಮುಖ್ಯವಲ್ವೇ ಅಲ್ಲ. What does it mean for God to give that certificate to you? ಅದರ ಅರ್ಥ ತಿಳ್ಕೊಳ್ಳಿ, ನಿಮಗೆ ಆ ಪ್ರಶಂಸೆ ಪತ್ರನ ದೇವರು ನಿಮಗೆ ಕೊಡೋದ್ರ ಬಗ್ಗೆ. Let's read carefully. ಇದನ್ನ ಜಾಗರೂಕವಾಗಿ ಓದೋಣ. Verse 1, ಮೊದಲನೇ ವಚನ, Genesis 22. 22ನೇ ಅಧ್ಯಾಯ. It says, God tested Abraham. ಇದು ಹೇಳುತ್ತೆ, ಅಬ್ರಹಾಮನನ್ನು ದೇವರು ಪರಿಶೋಧಿಸಿದನು ಅಂತ. Before he gives you a certificate, he'll give you a test. ನಿಮಗೆ ಆ ಸರ್ಟಿಫಿಕೇಟ್ ಪ್ರಶಂಸೆ ಪತ್ರ ಕೊಡೋ ಮೊದಲು ದೇವರು ನಿಮ್ಮನ್ನ ಪರೀಕ್ಷಿಸುತ್ತಾರೆ. You can all get that certificate from God. ಪ್ರತಿಯೊಬ್ಬರಿಗೂ ಆ ಸರ್ಟಿಫಿಕೇಟ್ ಪಡ್ಕೊಳ್ಳೋ ಸಾಧ್ಯತೆ ಇದೆ. But he will test you first. ಆದ್ರೆ ಮೊದಲು ನಿಮ್ಮನ್ನ ಪರೀಕ್ಷಿಸ್ತಾರೆ. If you pass the test, you get the certificate. ಅದರಲ್ಲಿ ಪಾಸ್ ಆದ್ರೆ ನಿಮಗೆ ಆ ಸರ್ಟಿಫಿಕೇಟ್ ಸಿಗುತ್ತೆ. If you don't pass the test, you won't get it. ಅದು ಪಾಸ್ ಆಗಿಲ್ಲ ಅಂದ್ರೆ ನಿಮಗೆ ಆ ಸರ್ಟಿಫಿಕೇಟ್ ಸಿಗೋದಿಲ್ಲ. Just like in an earthly examination, if you pass it, you get your degree certificate. You don't pass, you don't get it. ಈ ಲೌಕಿಕ ಪರೀಕ್ಷೆನಲ್ಲಿ ಕೂಡ ನಿಮಗೆ ಪಾಸ್ ಆದ್ರೆ ಆ ಸರ್ಟಿಫಿಕೇಟ್ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದಿಲ್ಲ. The Bible is full of examples of God testing man. ಈ ಬೈಬಲ್ನಲ್ಲಿ ಪೂರ್ಣವಾಗಿ ಉದಾಹರಣೆಗಳಿದೆ ದೇವರು ಮನುಷ್ಯನನ್ನು ಹೇಗೆ ಪರೀಕ್ಷಿಸ್ತಾರೆ ಅಂತ. God can never do anything for a man without testing him. ದೇವರು ಒಬ್ಬ ಮನುಷ್ಯನಿಗೆ ಪರೀಕ್ಷಿಸದೇನೆ ಏನು ಮಾಡೋದಿಲ್ಲ. Just like in your school, the children get a promotion when they are tested. ನಿಮ್ಮ ಶಾಲೆಯಲ್ಲಿ ಕೂಡ ಹಾಗೇನೆ ಅವರು ಒಬ್ಬ ವಿದ್ಯಾರ್ಥಿಯನ್ನು ಪರೀಕ್ಷಿಸಿ ಅವರಿಗೆ ತೇರ್ಗಡೆಯನ್ನು ಕೊಡ್ತಾರೆ. There's no school that promotes children without a test. ಯಾವ ಶಾಲೆನಲ್ಲೂ ಕೂಡ ಒಂದು ಪರೀಕ್ಷೆಯನ್ನು ಕೊಡದೆ ಒಬ್ಬನ ತೇರ್ಗಡೆ ಮಾಡೋದು. There's no college which will give a certificate without a test. ಯಾವ ಕಾಲೇಜ್ನಲ್ಲೂ ಪರೀಕ್ಷೆಯನ್ನು ಕೊಡದೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡೋದು. God is the one who first started testing man. ದೇವರೇ ಮೊದಲನೆಯವರು ಮನುಷ್ಯನನ್ನು ಪರೀಕ್ಷಿಸಲಿಕ್ಕೆ ಪ್ರಾರಂಭಿಸಿದರು. What do we read in the beginning of the Bible? ಮೊದಲು ಪ್ರಾರಂಭದಲ್ಲಿ ಏನು ಕಲಿತೀವಿ ಓದ್ತೀವಿ ನಾವು. We read God created Adam and Eve. ದೇವರು ಆಡಮ ಮತ್ತು ಅವಳನ್ನ ಸೃಷ್ಟಿಸಿದರು. And there's only one thing we learn about them. ಅದರಿಂದ ನಾವು ಒಂದೇ ಒಂದನ್ನು ಕಲಿತೇವೆ about them. ಅವರ ಬಗ್ಗೆ. They were tested by God. ಅವರು ದೇವರಿಂದ ಪರೀಕ್ಷಿಸಲ್ಪಟ್ಟರು. We don't know how they lived. We don't know how many days they walked in the garden. One thing we know, God tested them. ನಾವು ಅವ್ರು ಎಷ್ಟು ದಿವಸ ಬದುಕಿದ್ರು, ಹೇಗೆ ನಡೆದ್ರು ಅದು ಗೊತ್ತಿಲ್ಲ. ಆದ್ರೆ ಒಂದು ಗೊತ್ತು, ಅವ್ರನ್ನ ದೇವರು ಪರೀಕ್ಷಿಸಿದ್ರು. Don't know anything about what they did in the Garden of Eden. ಆ ಈಡನ್ ಗಾರ್ಡನ್ ನಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ನಮಗೆ ಒಂದು ಗೊತ್ತಿಲ್ಲ. Only one thing is written. ಆದ್ರೆ ಒಂದೇ ಒಂದು ವಿಷಯ that when they entered that garden, God tested them. ಒಂದು ವಿಷಯ ನಮಗೆ ಗೊತ್ತಿದೆ, ಅವರು ಅದನ್ನ ಪ್ರವೇಶಿಸಿದಾಗ ಆ ಉದ್ಯಾನವನ್ನ ದೇವರು ಅವ್ರನ್ನ ಪರೀಕ್ಷಿಸಿದರು. That's the first thing written about them after they were created. ಅವರು ಸೃಷ್ಟಿದ ನಂತರ ಅದೇ ಮೊದಲನೇ ವಿಷಯ ನಡೆದಿದ್ದು. In the end of Genesis chapter 2, you read God brought them together and married them. 2ನೇ ಅಧ್ಯಾಯದ ಕಡೆಯಲ್ಲಿ ನೋಡ್ತೀವಿ, ಅವರಿಬ್ಬರನ್ನ ಒಟ್ಟಿಗೆ ತಂದು ದೇವರು ಅವ್ರನ್ನ ಒಂದುಗೂಡಿಸಿದರು ಅಂತ. And then after that, ಅದರ ನಂತರ next thing, God tested them. ಅದರ ಮುಂದಿನ ವಿಷಯನೇ ದೇವರು ಅವ್ರನ್ನ ಪರೀಕ್ಷಿಸಿದರು. As soon as he created them, he tested them. ಅವರನ್ನ ಸೃಷ್ಟಿಸಿದ ಕೂಡಲೇ ಅವ್ರನ್ನ ಪರೀಕ್ಷಿಸಿದ್ರು ದೇವರು. The Bible begins with man being tested by God. ಈ ದೇವರ ವಾಕ್ಯ ಪ್ರಾರಂಭವಾಗೋದನ್ನೇ ದೇವರು ಮನುಷ್ಯರನ್ನ ಪರೀಕ್ಷಿಸಿದ್ರು ಮುಖಾಂತರ. Not only for Adam. ಆದಮನಿಗೆ ಮಾತ್ರ ಅಲ್ಲ. You read the Gospels. ಈ ಸುವಾರ್ತೆಯನ್ನು ಓದಿ, Matthew, ಮತ್ತಾಯ, ಮಾರ್ಕ, ಲೂಕ, you find even Jesus was tested by his father.
ಯೇಸು ಕೂಡ ಈ ಪರೀಕ್ಷೆಗೆ ಒಳಗಾದರು. Why? Because God wanted him to be an example for us. ಯಾಕೆ ಅಂದರೆ ಆತನು ಬೇರೆಯವರಿಗೆ ಉದಾಹರಣೆ ಆಗಿರಬೇಕು ಅಂತ. Supposing God had said to Jesus, yeah, I know all about you, there's no need for you to be tested. ನೀವು ದೇವರು ಹೀಗೆ ಹೇಳೋದನ್ನ ಯೋಚಿಸಿ, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಿನಗೆ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. Then how can be an example for us? ಆಗಿದ್ರೆ ಹೇಗೆ ಅವರು ನಮ್ಗೆ ಉದಾಹರಣೆ ಆಗ್ತಾರೆ? So God said, ಅದರಿಂದ ದೇವರು ಹೇಳಿದರು, even though you're my son, ನೀನು ನನ್ನ ಮಗನಾಗಿದ್ದು, I want you to be tested as a man. ನಾನು ನಿನ್ನನ್ನು ಮನುಷ್ಯನಾಗಿ ನಾನು ಪರೀಕ್ಷಿಸಬೇಕು. And the Bible says, ಬೈಬಲ್ ಹೇಳುತ್ತೆ, Holy Spirit led him into the wilderness to be tested. ಇಲ್ಲಿ ದೇವರ ಆತ್ಮ ಆತನನ್ನ ಇದಕ್ಕೆ ನಡೆಸ್ತು ಅಂತ ಹೇಳುತ್ತೆ. Imagine Jesus Christ being tested. ನೀವು ಯೋಚನೆ ಮಾಡಿ ನೋಡಿ, ಊಹೆ ಮಾಡಿ ನೋಡಿ, ಯೇಸು ಪರೀಕ್ಷೆಗೆ ಒಳಗಾಗೋದನ್ನ. There's no partiality with God. ದೇವರಲ್ಲಿ ಪಕ್ಷಪಾತವಿಲ್ಲ. He tested Adam, ಆದಾಮನನ್ನು he tested Jesus, ಯೇಸುವಿನ ಪರೀಕ್ಷೆ, and he will test you and me. ನಿಮ್ಮನ್ನ ನನ್ನನ್ನ ಕೂಡ ಪರೀಕ್ಷಿಸ್ತಾರೆ ದೇವರು. And you know, there are a lot of results that come if we pass the test. ನೀವು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಬಹಳ ಫಲಿತಾಂಶಗಳು ಬರುತ್ತೆ. I want you to see a verse in Luke chapter 4. ಲೂಕ 4ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡಲಿಕ್ಕೆ ಇಷ್ಟಪಡ್ತೇನೆ. Jesus was filled with the Holy Spirit at the baptism, we read in Luke chapter 3 and verse 22. ಲೂಕ 3:22 ನೋಡ್ಕೊಂತೀವಿ. The Holy Spirit descended on Jesus when he was baptized. ಪವಿತ್ರಾತ್ಮನು ದೇಹಕಾರವಾಗಿ ಪಾರವಾಳದ ಹಾಗೆ ಆತನ ಮೇಲೆ ಇಳಿದನು ಅನ್ನೋದನ್ನ ನೋಡ್ತೀವಿ ನಾವು. Okay, now we go to chapter 4. 4ನೇ ಅಧ್ಯಾಯಕ್ಕೆ ಹೋಗೋಣ. Jesus was full of the Holy Spirit. ಯೇಸು ಪವಿತ್ರಾತ್ಮ ಭರಿತನಾಗಿ and he was led by the Spirit into the wilderness. ದೇವರ ಆತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಟ್ಟನು. Why did the Holy ನಡೆಸಲ್ಪಟ್ಟನು. Spirit lead him into the wilderness? ಪವಿತ್ರಾತ್ಮ ಯಾಕೆ ಆತನನ್ನ ಅಡವಿಗೆ ನಡೆಸಿದನು? Because he had to be tempted by the devil for 40 days. ಯಾಕೆ ಅಂದ್ರೆ 40 ದಿವಸ ಸೈತಾನನಿಂದ ಪರೀಕ್ಷೆಗೆ ಒಳಗಾಗಬೇಕು ಅಂತ. And the devil tempted him. ಮತ್ತು ಆ ಸೈತಾನನು ಆತನ ಹೆಚ್ಚೆಚ್ಚು ಪರೀಕ್ಷೆ ಮಾಡೋದನ್ನ, ಪರಿಶೋಧಿಸೋದನ್ನ ನೋಡ್ತೀವಿ. We don't know what all he tempted him. ನಮಗೆ ಗೊತ್ತಿಲ್ಲ ಏನೆಲ್ಲ ಆಯ್ತು ಅಂತ. But the last 3 temptations are mentioned here. ಕಡೆಯ 3 ಪರೀಕ್ಷೆಗಳನ್ನ, ಶೋಧನೆಗಳನ್ನ ಇಲ್ಲಿ ತಿಳಿಸಲ್ಪಟ್ಟಿದೆ ನಮಗೆ. The 40 days he was tempted with many other things also. 40 ದಿವಸ ಬಹಳಷ್ಟು ಬೇರೆ ವಿಷಯಗಳಲ್ಲೂ ಕೂಡ ಪರಿಶೋಧಿಸಲ್ಪಟ್ಟಿರಬಹುದು. When he passed the test, ಆತನು ಆ ಇದರಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದಾಗ, see the difference. ಆ ವ್ಯತ್ಯಾಸವನ್ನ ನೋಡಿ. Chapter 4 verse 1, he was full of the Holy Spirit. 4ನೇ ಅಧ್ಯಾಯ 1ನೇ ವಚನ, ಪವಿತ್ರಾತ್ಮ ಭರಿತನಾಗಿದ್ದನು. He was tested. ಆತನ ಪರೀಕ್ಷಿಸಲ್ಪಟ್ಟನು. And he came back from the test, verse 14, in the power of the Holy Spirit. ಇಲ್ಲಿ ಹೇಳುತ್ತೆ 14ನೇ ವಚನದಲ್ಲಿ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲೇಯಕ್ಕೆ ಬಂದನು. Why many people don't have that power of the Holy Spirit? ಯಾಕೆ ಗೊತ್ತಿಲ್ಲ ಇಂದು ಪವಿತ್ರಾತ್ಮನ ಒಂದು ಶಕ್ತಿ ಇಂದ್ರೆ ವಿಶ್ವಾಸಿಗಳಲ್ಲಿ ಇಲ್ಲ. They had some experience of being baptized in the Holy Spirit somewhere. ಹೌದು, ಅವರಿಗೆ ಮೊದಲು ಎಲ್ಲೋ ಒಂದು ಪವಿತ್ರಾತ್ಮನಿಂದ ಅಭಿಷೇಕವಾದ ಒಂದು ಅನುಭವ ಆಗಿತ್ತು. Just like Jesus in Luke chapter 3. ಯೇಸುಗೆ ಹೇಗಾಯ್ತು 3ನೇ ಅಧ್ಯಾಯದಲ್ಲಿ ಹಾಗೆ. But they never come into the power of the Holy Spirit. ಆದ್ರೆ ಅವರು ಈ ಒಂದು ಆ ಶಕ್ತಿ ಪಡ್ಕೊಂಡಿಲ್ಲ, ಬಂದಿಲ್ಲ. Because when they are tested they fail. ಯಾಕೆ ಅಂದ್ರೆ ಅವರು ಪರೀಕ್ಷೆಗೆ ಒಳಗಾಗಿದ್ದಾಗ ಸೋತೋಗ್ಬಿಟ್ರು. So God tests us and that's good for us. ದೇವರು ಪರೀಕ್ಷೆ ಮಾಡ್ತಾರೆ, ಅದು ನಮಗೆ ಒಳ್ಳೆಯದು, ಬಹಳ Because ಒಳ್ಳೆಯದು. at the end of your testing, if you pass, you will come in the power of the Holy Spirit into a ministry. ಈ ಪರೀಕ್ಷೆಯ ಕಡೆಯಲ್ಲಿ ನಾವು ಉತ್ತೀರ್ಣರಾದರೆ ನಮಗೆ ದೇವರು ಸೇವೆಯನ್ನ ಕೊಡ್ತಾರೆ. So we read in Genesis 22 verse 1 that God tested Abraham. 22ನೇ 1ನೇ ವಚನದಲ್ಲಿ ನೋಡ್ತೇವೆ, ಆದಿಕಾಂಡ ದೇವರು ಅಬ್ರಹಾಮನನ್ನ ಪರೀಕ್ಷಿಸಿದ್ರು ಅಂತ. Just like in school we are tested at first standard, second standard, 10th standard, BSc, MSc, all tested all the way. ನಾವು ಯಾಕೆ ಶಾಲೆನಲ್ಲಿ, ಲೌಕಿಕ ಶಾಲೆನಲ್ಲಿ 1ನೇ ತರಗತಿ, 2ನೇ ತರಗತಿ, 5ನೇ ತರಗತಿ, 10ನೇ ತರಗತಿ, BA ವರೆಗೆ ನಾವು ಯಾಕೆ ಪರೀಕ್ಷಿಸಲ್ಪಟ್ಟಿರ್ತೀವಿ? All the time. ಯಾವಾಗಲೂ Abraham was also tested. ಅಬ್ರಹಾಮನಿಗೆ ಕೂಡ ಪರೀಕ್ಷಿಸಲ್ಪಟ್ಟನು. Now he is about 125 years old. ಇಲ್ಲಿ ನೋಡಿದ್ರೆ ಅವನಿಗೆ 125 ವರ್ಷಗಳಾಗಿತ್ತು. God first tested him when he was 75. ಆತನು 75 ವರ್ಷ ಇರುವಾಗ ದೇವರು ಪರೀಕ್ಷಿಸಿದನು. Leave your home. ನಿನ್ನ ಮನೆ ಬಿಟ್ಬಿಡು. Leave your family. ನಿನ್ನ ಕುಟುಂಬವನ್ನ ಬಿಟ್ಬಿಡು. Then many other tests. I don't have time to tell you about all the tests. ನನಗೆ ಸಮಯ ಇಲ್ಲ ಎಲ್ಲವನ್ನು ತಿಳಿಸಲು, ಬಹಳಷ್ಟು ಸಲ ಪರೀಕ್ಷಿಸಿದನು. ಇವಾಗ the last test. ಕೊನೆಯ ಪರೀಕ್ಷೆ. After 50 years God is still testing Abraham. 50 ವರ್ಷದ ನಂತರ ಕೂಡ ದೇವರು ಇನ್ನೂ ಪರೀಕ್ಷಿಸ್ತಾ ಇದ್ದಾರೆ.
I've been a believer for nearly 50 years now. ನಾನು ವಿಶ್ವಾಸಿಯಾಗಿ 50 ವರ್ಷಗಳು ಕಳೆದಿದೆ. And you know, I have discovered God testing me even in the last week in new areas. ನಿಮಗೆ ಗೊತ್ತಿದೆಯಾ, ನನಗೆ ದೇವರು ಕ್ರಮೇಣವಾಗಿ ಪರೀಕ್ಷಿಸ್ತಾ ಇದ್ದಾರೆ. ಕಡೆಯ ವಾರ ಕೂಡ ದೇವರು ಬೇರೆ ವಿಷಯಗಳಲ್ಲಿ ಪರೀಕ್ಷಿಸ್ತಾ ಇದ್ದಾರೆ. Other people don't know about these things. ಬೇರೆ ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ. Because it's always in secret. ಅದು ಬಹಳ ರಹಸ್ಯವಾಗಿ ನಡೆಯುವಂತ ವಿಷಯ. You know, in the kindergarten and all, the tests are very simple. ನೀವು ಕಿಂಡರ್ ಗಾರ್ಡನ್ ಆ ಮಟ್ಟದಲ್ಲಿ ಬಹಳ ಸಾಧಾರಣವಾಗಿರುತ್ತೆ. But as you go higher, the tests become more and more difficult. ನೀವು ಹೆಚ್ಚೆಚ್ಚು ಮಟ್ಟಕ್ಕೆ ಹೋದಾಗ ಅದು ಇನ್ನೂ ಕಷ್ಟವಾಗುತ್ತೆ ಪರೀಕ್ಷೆ. If some 10th standard student talks about his tests to a kindergarten student won't understand what it is talking about. ಈ 10ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಗಳ ಬಗ್ಗೆ ಒಬ್ಬ ಕಿಂಡರ್ ಗಾರ್ಡನ್ ಹುಡುಗನಿಗೆ ಹೇಳಿದರೆ ಅದು ಅರ್ಥ ಆಗಲ್ಲ ಮಗುವಿಗೆ. We are always tested in higher degrees. ಆದರೆ ಬೇರೆ ಮಟ್ಟಗಳಲ್ಲಿ ನಮಗೆ ದೇವರು ಪರೀಕ್ಷಿಸುತ್ತಾರೆ. And God cannot give you a certificate unless you pass the test. ನೀವು ಅದರಲ್ಲಿ ಉತ್ತೀರ್ಣರಾಗದೆ ದೇವರು ಸರ್ಟಿಫಿಕೇಟ್ ಕೊಡೋದಿಲ್ಲ. Now see what the test is. ನೋಡಿ ಇಲ್ಲಿ ಪರೀಕ್ಷೆಯನ್ನ. The test came to him when Abraham was sleeping at night. ಆತ ಅಬ್ರಹಾಮನು ಮಲಗಿದ್ದಾಗ ರಾತ್ರಿಯಲ್ಲಿ ಆತನಿಗೆ ಆ ಒಂದು ಪರೀಕ್ಷೆ ಬಂತು. How do we know that? ಹೇಗೆ ಗೊತ್ತು ನಮಗೆ? Because it says in verse 3, he rose up early in the morning after that. ಇಲ್ಲಿ 3ನೇ ವಚನದಲ್ಲಿ ಹೇಳುತ್ತೆ ಅಬ್ರಹಾಮನು ಬೆಳಗ್ಗೆ ಎದ್ದನು ಅಂತ ಅಂದ್ಬಿಟ್ಟು. He got up at 4 o'clock in the morning. 4 ಗಂಟೆಗೆ ಎದ್ದಿರಬಹುದು ಅವನು. So what happened in verse 1 and 2 happened before that. ಅದರ ಮೊದಲು ಆಗಿದ್ದು 1ನೇ 2ನೇ ವಚನದಲ್ಲಿ ನಡೆದಿದ್ದು in the middle of the night. ರಾತ್ರಿಯ ಮಧ್ಯರಾತ್ರಿಯಲ್ಲಿ, maybe at 2 o'clock at night. 2 ಗಂಟೆ ಇರಬಹುದು. Abraham and Sarah are sleeping there in the tent. ಆ ಗುಡಾರದಲ್ಲಿ ಅಬ್ರಹಾಂ ಮತ್ತು ಸೇರಳು ಮಲಗಿದ್ದರು. God wakes up Abraham at 2 o'clock. ಅಬ್ರಹಾಮನನ್ನ ದೇವರು ರಾತ್ರಿ 2 ಗಂಟೆಗೆ ಎಬ್ಬಿಸ್ತಾರೆ. He says, Abraham. ಅಬ್ರಹಾಮನೇ. And Abraham got up and said, here I am. ದೇವರೇ ನಾನು ಇಲ್ಲಿದ್ದೀನಿ ಅಂತ ಹೇಳಿದನು ಅಬ್ರಹಾಮನು. Take your son. ನಿನ್ನ ಮಗನನ್ನ ಕರೆದುಕೊಂಡು to the land of Moriah. ಮರಾಯ ಗುಡ್ಡದಕ್ಕೆ ಹೋಗು. See, Moriah was maybe 150 kilometers away. ಆ ಮೊರಾಯ ಅನ್ನೋ ಬೆಟ್ಟಗಳ ಸಾಲು ಅಲ್ಲಿಂದ ಒಂದು 150 ಮೈಲುಗಳು ದೂರ ಇರಬಹುದು. Some distance. ಬಹಳ ದೂರ ಅದು. In fact, it says it took Abraham 3 days to reach there. ಇದರಲ್ಲಿ ಹೇಳುತ್ತೆ ಅಲ್ಲಿ ತಲುಪಲು 3 ದಿವಸಗಳು ತಗೊಳ್ತು ಅಂತ. How much can you walk in 3 days? 3 ದಿವಸದಲ್ಲಿ ಎಷ್ಟು ನಡಿಬಹುದು ನೀವು? Maybe 100 kilometers. 100 ಕಿಲೋಮೀಟರ್ ನಡಿಬಹುದು. Or at least more than 50. 50ಕ್ಕಿಂತ ಹೆಚ್ಚು ನಡಿಲೇಬಹುದು. Long distance. ಬಹಳ ದೂರ ಇದು. And go there. ಅಲ್ಲಿ ಹೋಗಿ take your son with you. ನಿನ್ನ ಮಗನನ್ನ ನೀನು ಕೂಡ ಕರ್ಕೊಂಡು ಹೋಗು. On one of those mountains, I'll tell you which one. ಅಲ್ಲಿ ನಾನು ನಂತರ ಹೇಳ್ತೀನಿ, ಒಂದು ಗುಡ್ಡದಲ್ಲಿ you must offer your son to me. ನಿನ್ನ ಮಗನನ್ನ ನನಗೆ ತ್ಯಜಿಸಬೇಕು. Sarah was fast asleep. She didn't hear anything. ಆದರೆ ಸೇರಳು ಮಲಗಿದ್ಲು, ಆಕಳಿಗೆ ಏನು ಕೇಳಿಸಲಿಲ್ಲ. Nobody heard what God said to Abraham. ದೇವರು ಅಬ್ರಹಾಮನಿಗೆ ಏನು ಹೇಳಿದ್ರು ಅದು ಯಾರಿಗೂ ಗೊತ್ತಾಗ್ಲಿಲ್ಲ, ಕೇಳಿಸಲಿಲ್ಲ. That's the first thing you need to learn. ಅದು ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. When God speaks to you, nobody else hears it. ನಿಮಗೆ ವೈಯಕ್ತಿಕವಾಗಿ ದೇವರು ಮಾತಾಡಿದಾಗ ಬೇರೆ ಯಾರಿಗೂ ಕೇಳಿಸೋದಿಲ್ಲ. For example, right now, ಉದಾಹರಣೆಗೆ ಇವಾಗಲೇ God is saying something to you, and even the person sitting next to you cannot hear what God is saying to you. ನಿಮಗೆ ವೈಯಕ್ತಿಕವಾಗಿ ದೇವರು ನಿಮ್ಮ ಹೃದಯದಲ್ಲಿ ಏನೋ ಮಾತಾಡ್ತಾ ಇದ್ರೆ ಅದು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿರೋ ಕೂಡ ಗೊತ್ತಾಗೋದಿಲ್ಲ. I'm not talking about my words that everybody can hear. ನನ್ನ ವಾಕ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಮಾತಾಡೋದು ಎಲ್ಲರಿಗೂ ಕೇಳಿಸ್ತಾ ಇದೆ. But when I speak, ಆದ್ರೆ ನಾನು ಮಾತಾಡಿದಾಗ God is reminding you of something in your life that needs to be set right. ದೇವರು ನಿಮ್ಮ ಜೀವಿತದಲ್ಲಿ ಸರಿಪಡಿಸೋದು ಯಾವುದೋ ಒಂದು ವಿಷಯವನ್ನ ನೆನಪಿಗೆ ತರ್ತಾ ಇದ್ದಾರೆ. And what that is, only you know. ಅದು ಏನು ಅಂತ ನಿಮಗೆ ಮಾತ್ರ ಗೊತ್ತಿದೆ. Your neighbor sitting next to you doesn't know. ನಿಮ್ಮ ನೆರೆಯವರು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿದ್ರೆ ಅದು ಗೊತ್ತಿಲ್ಲ. God may be pointing out some area in your life where you don't fear him. ನೀವು ದೇವರಿಗೆ ಭಯಪಡದೇ ಇರುವಂತ ಯಾವುದೋ ಒಂದು ಕ್ಷೇತ್ರವನ್ನ ನಿಮಗೆ ತಿಳಿಸ್ತಾ ಇರಬಹುದು ದೇವರು. Something you said or did last week which shows that you don't fear God. ನೀವು ಹೇಳಿದ್ದು ಅಥವಾ ಮಾಡಿದ್ದು ಕಳೆದ ವಾರದಲ್ಲಿ ಯಾವುದೋ ಹೇಳ್ತಾ ಇರಬಹುದು. Some place where you did not humble yourself.
ಯಾವುದೋ ಒಂದು ಸಮಯದಲ್ಲಿ ನೀವು ತಗ್ಗಿಸ್ಕೊಳ್ದೇ ಇರಬಹುದು. Some debt you have to repay. ನೀವು ಯಾವುದೋ ಒಂದು ಸಾಲವನ್ನ Somebody you have to go and ask forgiveness from. ಯಾರ ಹತ್ರನೋ ಕ್ಷಮೆ ಕೇಳಬಹುದು. Some dirty lustful thought or action which you have not repented of. ಯಾವುದೋ ಒಂದು ಮೋಹದ ಕೃತ್ಯ ನೀವು ಅದರಿಂದ ಪಶ್ಚಾತ್ತಾಪ ಪಡೆದೇ ಇರುವಂತದ್ದು. And as you hear the word of God, you are reminded of it. ನೀವು ದೇವರ ವಾಕ್ಯ ಕೇಳ್ತಾ ಇರುವಾಗ ಅದನ್ನ ನೆನಪು ಬಂದಿರಬಹುದು. And you know what God is saying to you. ಆದ್ರೆ ನಿಮಗೆ ಗೊತ್ತಿದೆ ದೇವರು ಏನು ಮಾತಾಡ್ತಾ ಇದ್ದಾರೆ It's ಅಂತ. personal. ಇದು ವೈಯಕ್ತಿಕವಾದದ್ದು. God does not humiliate you by publicly speaking your sin so that everybody can hear it. ದೇವರು ನಿಮಗೆ ಹಾಗೆ ನಾಚಿಕೆ ಪಡಿಸೋದಿಲ್ಲ ಎಲ್ಲರಿಗೂ ಸಾರ್ವಜನಿಕವಾಗಿ ಹೇಳಿ. No, because God doesn't want to humiliate any of us. ದೇವರು ಆ ತರ ನಾಚಿಕೆ ಪಡಿಸಲಿಕ್ಕೆ ಇಷ್ಟಪಡೋದಿಲ್ಲ ಯಾರಿಗೂ. Men humiliate us. God will never humiliate us. ಮನುಷ್ಯರು ನಾಚಿಕೆ ಪಡಿಸ್ತಾರೆ ನಮ್ಮನ್ನ, ಆದ್ರೆ ದೇವರು ಹಾಗೆ ಮಾಡಲ್ಲ. God will always speak to you silently in your heart. ದೇವರು ಯಾವಾಗಲೂ ನಿಶ್ಶಬ್ದವಾಗಿ ನಿಮ್ಮ ಹೃದಯದಲ್ಲಿ ಮಾತಾಡ್ತಾರೆ. He's speaking to you right now. ಇವಾಗ ದೇವರು ನಿಮ್ಮ ಹೃದಯದಲ್ಲಿ ಮಾತಾಡ್ತಾ ಇದ್ದಾರೆ. Just like Sarah sleeping next to Abraham could not hear what God was saying to Abraham. ಸೇರಾಳು ಹೇಗೆ ಅಬ್ರಹಾಮನ ಪಕ್ಕ ಮಲಗಿದ್ರು ಆಕೆಗೆ ಕೇಳಿಸಲಿಲ್ಲ ಹಾಗೆ God is asking you to do something just like he told Abraham. ಹಾಗೆ ಅಬ್ರಹಾಮನಿಗೆ ಏನು ಮಾಡ್ಲಿಕ್ಕೆ ಹೇಳಿದ್ರು ಹಾಗೆ ನಿಮಗೂ ಕೂಡ ದೇವರು ಏನೋ ಮಾಡ್ಲಿಕ್ಕೆ ಹೇಳ್ತಾ Maybe ಇದ್ದಾರೆ. he's telling you got to give up something in your life. ನಿಮಗೆ ದೇವರು ಯಾವುದೋ ಒಂದನ್ನ ಬಿಟ್ಟು ಕೊಡ್ಲಿಕ್ಕೆ ಹೇಳ್ತಾ ಇರಬಹುದು In ಜೀವಿತದಲ್ಲಿ. Abraham's case, he had to give up his son. ಇಲ್ಲಿ ಅಬ್ರಹಾಮನ ವಿಷಯ ತಗೊಂಡ್ರೆ ಅವನಿಗೆ ತನ್ನ ಮಗನನ್ನ ಬಿಟ್ಟು ಕೊಡಬೇಕಾಗಿತ್ತು. Maybe it is some habit that you love very much. ಯಾವುದೋ ಒಂದು ಕೃತ್ಯ ನೀವು ಬಯಸುವಂತದ್ದು. God is calling you by name. ನೀವು ನಿಮ್ಮ ಹೆಸರು ಹಿಡಿದು ಕರೀತಾ Whatever your name is. ನಿಮ್ಮ ಹೆಸರು ಏನೇ ಆಗಿರಬಹುದು. Just like it said Abraham. ಇಲ್ಲಿ ಅಬ್ರಹಾಮನೇ ಅಂತ ಕರೆದಾಗ I'm not speaking to everybody here. ನಾನು ಎಲ್ಲರಿಗೂ ಮಾತಾಡೋ ಹಾಗೆ ಮಾತಾಡ್ತಾ You, ಇಲ್ಲ. Abraham. ಆದ್ರೆ ನಿನಗೆ ಮಾತಾಡ್ತಾ ಇದ್ದೀನಿ God is ಅಬ್ರಹಾಮ. speaking to you by name. ಹಾಗೆ ದೇವರು ನಿಮ್ಮ ಹೆಸರನ್ನ ಕರೆದು ಮಾತಾಡಿಸ್ತಾ ಇದ್ದಾರೆ. If you say, Lord, here am I, speak to me. ನೀವು ಕರ್ತನೆ ನಾನು ಇದ್ದೀನಿ ನನ್ನ ಹತ್ರ ಮಾತಾಡು ಅಂತ ಹೇಳಿದ್ರೆ He'll tell you what you're supposed to do. ನೀವು ಆಗ ಹೇಳ್ತಾನೆ ನೀವು ಏನ್ ಮಾಡಬೇಕು ಅನ್ನೋದನ್ನ. You have to give up something. ನೀವು ಯಾವುದೋ ಒಂದು ಬಿಟ್ಟು ಕೊಡಬೇಕು ನಿಮ್ಮ And he's ಜೀವಿತದಲ್ಲಿ. testing you like it says. ಇಲ್ಲಿ ಹೇಳ್ತದೆ ಅಬ್ರಹಾಮನ He ದೇವರು tested Abraham, then ಅಬ್ರಹಾಮನ ಪರೀಕ್ಷಿಸಿದ್ರು and ನಂತರ he's testing you now. ಹಾಗೆ ದೇವರು ನಿಮ್ಮನ್ನು ಪರೀಕ್ಷಿಸ್ತಾರೆ ಇವಾಗ.